ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ಶೋಧ ಕಾರ್ಯವನ್ನ ಮುಂದುವರೆಸಿದೆ. ಅಂದ್ರೆ ಚಿನ್ನಯ್ಯ ತಂದಿದ್ನಲ್ಲ ಬುರುಡೆ ಮಾತ್ರ ಇದೆ, ಉಳಿದ ಪಾರ್ಟ್ಸ್ ಅಲ್ಲಿ ಉಳಿದ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ಮುಂದುವರೆದಿದೆ. ಬಂಗ್ಲೆಗುಡ್ಡ ಮೇಲೆ ಶೋಧ ಕಾರ್ಯವನ್ನ ಸದ್ಯ ಎಸ್ಐಟಿ ಅಧಿಕಾರಿಗಳು ಮುಂದುವರೆಸಿದ್ದು. ಈಗ ವಿಷಯ ಗೊತ್ತಾಗಿರೋದೇನು ಅಂತ ಅಂದ್ರೆ, ಈ ಚಿನ್ನಯ್ಯನಿಗೆ ಈ ಬುರುಡೆ ಸಿಗೋ ಕಾರಣ ಅಂತಂದ್ರೆ ವಿಠಲಗೌಡ ಅಂತ ಹೇಳಿ. ವಿಠಲಗೌಡನ ನೀವು ನೋಡ್ತಾ ಇದ್ದೀರಲ್ಲ, ಸೌಜನ್ಯ ಮಾವ ಯಾರು ಈ ವಿಠಲಗೌಡ. ಸೊ ಈತನೇ ಆ ಬುರುಡೆಯನ್ನ ತಂದುಕೊಟ್ಟಿದ್ದು ಅಂತ ಹೇಳಿ. ಹೀಗಾಗಿ ಆ ವಿಠಲಗೌಡನನ್ನ ತಮ್ಮ ಸುಪರ್ದಿಯಲ್ಲೇ ಇಟ್ಕೊಂಡು ಆತನ ಸಮ್ಮುಖದಲ್ಲೇ ಮಹಜರು ಕಾರ್ಯವನ್ನ ಸದ್ಯ ಎಸ್ಐಟಿ ಟೀಮ್ ನಡೆಸ್ತಾ ಇದೆ. ಈಗ ಸದ್ಯ ಬಂಗ್ಲೆಗುಡ್ಡದ ಮೇಲೆ ಎಸ್ಐಟಿ ಅಧಿಕಾರಿಗಳಿಂದ ಮಹಜರು ಕಾರ್ಯ ನಡೀತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಈ ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಾಜರಿನ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾ, ವಾಗ್ವಾದ, ಅದರಲ್ಲೂ ಕೂಡ ಸ್ಥಳಕ್ಕೆ ಓರ್ವ ಯೂಟ್ಯೂಬರ್ ಬರ್ತಾ ಇದ್ದಾಗೆ ಜನ ತರಾಟೆಗೆ ತೆಗೆದುಕೊಳ್ತಾರೆ. ಸ್ಥಳೀಯ ಯೂಟ್ಯೂಬರ್ಗೆ ಜನ ತರಾಟೆಗೆ ತೆಗೆದುಕೊಳ್ತಾರೆ. 52 ಬುರುಡೆ ಸಿಕ್ಕಿದೆ ಅಂತೇಳಿ ಆತ ಪೋಸ್ಟ್ ಹಾಕಿದ್ದ ಅನ್ನುವಂಥದ್ದು ಆರೋಪ. ಸಾಮಾಜಿಕ ಜಾಲತಾಣದಲ್ಲಿ ಹೀಗೆ ಪೋಸ್ಟ್ ಹಾಕಿದ್ದಕ್ಕೆ ಗರಂ ಆದ್ರು. ಯೂಟ್ಯೂಬರ್ನನ್ನ ಸ್ಥಳದಿಂದ ಕಳಿಸುವಂತೆ ಅಲ್ಲಿಗಿದ್ದಂಥ ಕೆಲ ಸ್ಥಳೀಯರು ಪಟ್ಟು ಹಿಡಿತಾರೆ. ಧರ್ಮಸ್ಥಳದ PSI ಸಮರ್ಥ್ ಜೊತೆಗೆ ಜನ ವಾಗ್ವಾದವನ್ನ ನಡೆಸ್ತಾರೆ. ಅಂದ್ರೆ ಈ ತರದ ಈ ಯೂಟ್ಯೂಬರ್ಗಳೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಅಂದ್ರೆ, ಬಾಯಿಗೆ ಬಂದಂಗೆಲ್ಲ ಸುದ್ದಿ ಮಾಡಿ ಅದಕ್ಕೆಲ್ಲ ತಲೆ ಇಲ್ಲ, ಬುಡ ಇಲ್ಲ, ಒಂದು ಕ್ರೆಡಿಬಿಲಿಟಿ ಇಲ್ಲ. 51 ಬುರುಡೆ, 100 ಬುರುಡೆ, 1000 ಬುರುಡೆ ಈ ಥರ ಹೇಳಿರೋರು, ಪೋಸ್ಟ್ ಹಾಕಿರೋರು ಭಾಳ ಮಂದಿ ಇದ್ದಾರೆ ಆ ಭಾಗದಲ್ಲೆಲ್ಲ. ಹಂಗಾಗಿ ಅವ್ರುಗಳೆಲ್ಲ ಬರ್ತಾ ಇದ್ದಾಗೆ ಈಗ ಜನ ಸಿಟ್ಟಿಗೆ ಹೇಳೋದು, ಒಂದು ರೀತಿ ಹೊಡೆಯೋಕ್ಕೋದಂಗೆ ಹೋಗೋದು, ಗಲಾಟೆ ಮಾಡೋದು, ಇದೆಲ್ಲ ಮಾಮೂಲಿ ರೀತಿಯಾಗಿ ನಡೀತಾ ಇದೆ. ಅದರಂತೆಯೇ ಇವತ್ತು ಕೂಡ ಹಾಗೇನೆ ವಿಠಲಗೌಡನನ್ನ ಕರ್ಕೊಂಡು ಅಲ್ಲಿ ಮಹಜರು ಪ್ರಕ್ರಿಯೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಸ್ಥಳೀಯ ಯೂಟ್ಯೂಬರ್ ಓರ್ವ ಸ್ಥಳಕ್ಕೆ ಬರ್ತಾನೆ. ಎಲ್ಲಪ್ಪ 60 ಏನದು ತಲೆ ಬುರುಡೆ ಅಂದಿದೆಯಲ್ಲ, ಎಲ್ಲಿದ್ದಾವೆ ತೋರಿಸು ಅಂತ ಹೇಳ್ಕೊಂಡು ಜನ ಗಲಾಟೆ ಶುರು ಮಾಡ್ತಾರೆ. ಕೊನೆಗೆ 52 ಬುರುಡೆ ಅಂತ ಹಾಕಿದ್ನಂತೆ. ಕೊನೆಗೆ ಪೊಲೀಸರು ಇದನ್ನೆಲ್ಲ ಸ್ವಲ್ಪ ನಿಯಂತ್ರಿಸಿದ್ರು ಅಂತೇಳಿ ತಿಳಿದು ಬರ್ತಾ ಇದೆ.